ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತು ಏನು ತೊಗೊಂಬಂದಿನಿ ಅಂದ್ರೆ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಏನು ಅಂತೀವಿ ನೋಡ್ರಿ, ಅದ್ರದ್ದು ಇಡ್ಲಿ ಹೆಂಗೆ ಪರ್ಫೆಕ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ಬರ್ರಿ. ನಾ ಇಲ್ಲಿ ಅಕ್ಕಿನ ರಾತ್ರಿ ನೆನೆಕ್ಕೆ ಇಟ್ಟೀನಿ ರೀ. ರಾತ್ರಿ ಎಲ್ಲ ಮರುದಿವ್ಸ ಏನು ಮಾಡತ್ತೀನಿ ಅಂದ್ರೆ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ ರೀ. ಈಗ ನೋಡ್ರಿ ನಾ ಮಿಕ್ಸರ್ಗೆ ಹಾಕ್ಕೊಂಡಿನಿ. ಹಿಂಗೆ ಸ್ಮೂತಾಗಿ ಇರ್ಬೇಕು ನೋಡ್ರಿ ಇದ್ರದ್ದು ಪೇಸ್ಟ್. ಅಕ್ಕಿ ಪೇಸ್ಟ್ ಹಿಂಗೆ ಮಾಡ್ಕೊಂಡಿನಿ ರೀ. ಈಗ ಅದೇ ಜಾರ್ನಾಗ ಏನು ಮಾಡ್ತೀನಿ ಅಂದ್ರೆ ಉದ್ದಿನ ಬೇಳೆನೂ ಮಿಕ್ಸರ್ಗೆ ಹಾಕ್ಕೊತೀನಿ ರೀ. ನೋಡ್ರಿ ನೀವು ಬೇಕಂದ್ರೆ ಎರಡೂ ಒಮ್ಮೆ ಮಿಕ್ಸರ್ಗೆ ಹಾಕ್ಕೋಬಹುದು ರೀ. ನಾ ಏನು ಮಾಡ್ತೀನಿ ಅಂದ್ರೆ ಎರಡು ಸಪ್ರೇಟ್ ಮಿಕ್ಸರ್ ಹಾಕ್ಕೊತೀನಿ ರೀ. ಉದ್ದಿನ ಬೇಳೆನೂ ಈ ಥರ ಸ್ಮೂತಾಗಿ ಇರ್ಬೇಕು ನೋಡ್ರಿ. ಈಗ ಎಲ್ಲ ಆಗ್ಯದ ನಾನು ಮಿಕ್ಸರ್ಗೆ ಹಾಕ್ಕೊಂಡಿನಿ ರೀ. ಹಾಗೆ ಈಗ ಎರಡು ಕೂಡಿಸಿ ಮಿಕ್ಸ್ ಮಾಡತ್ತೀನಿ ರೀ. ಹಿಂಗೆ ಚೆಂದಾಗಿ ಕೈಲೇ ಮಿಕ್ಸ್ ಮಾಡಿರಿ. ನೀವು ಚಮಚಲ್ಲಿ ಅಂದ್ರೆ ಅಷ್ಟು ಚೆಂದಾಗಿ ಹಿಟ್ಟ ಹುದುಗ್ ಬರಲ್ಲ ರೀ. ಕೈಲಿ ಅಂದ್ರೆ ಕೈ ಹಿಟ್ಲಿಂದ ಚಲೋ ಹೊತ್ನಾಗ ಹುದುಗ್ ಬರ್ತದೆ ನೋಡ್ರಿ. ರಾತ್ರಿ ಎಲ್ಲ ಇಡ್ರಿ ಅದನ್ನು. ನಾ ಮಿಕ್ಸರ್ ಮಾಡಿ ಒಂದು ರಾತ್ರಿ ಫರ್ಮೆಂಟೇಷನ್ ಆಗೋಕೆ ಬಿಟ್ಟೀನಿ ರೀ. ಮರುದಿವ್ಸ ಮುಂಜಾನೆ ಬೆಳಗ್ಗೆ ನಾಷ್ಟಕ್ಕೆ ಮಾಡತ್ತೀನಿ ರೀ ನಾ ಇಡ್ಲಿ. ಹಾಗಾಗಿ ಏನು ಮಾಡತ್ತೀನಿ ಅಂದ್ರೆ ಫರ್ಮೆಂಟ್ ಆಗಿರೋ ಹಿಟ್ಟೆಲ್ಲ ತಕ್ಕೊಂಡು ಇಟ್ಕೊಂಡೀನಿ ರೀ. ಅದು ಒಂದು ಸ್ವಲ್ಪ ಗಟ್ಟಿದಲ್ಲ ರೀ. ಹಾಗಾಗಿ ಇಡ್ಲಿ ಸಲಕ್ಕೆ ನಾ ಅದಕ್ಕೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡ್ಕೊಳತ್ತೀನಿ ರೀ. ಎಷ್ಟು ಬೇಕು ಅಷ್ಟು ಅಳಸ, ಜಾಸ್ತಿ ನೀರು ಹಾಕ್ಕೋಬೇಡ್ರಿ. ಭಾಳ ಅಳಸೈತಂದ್ರೂ ಬರಲ್ಲ. ಈಗೇನು ಮಾಡ್ತೀನಿ ಅಂದ್ರೆ ಅದಕ್ಕೆ ಉಪ್ಪು ಹಾಕ್ಕೋತೀನಿ ರೀ ರುಚಿಗೆ ಬೇಕಾದಷ್ಟು. ನಾ ಇಲ್ಲಿ ಬಕ್ಕುಳು ಹಿಟ್ಟು ಒಮ್ಮೆ ಹಾಕ್ಕೊಂಡಿದ್ದಲ್ಲ ರೀ, ಅದಕ್ಕೆ ನಂಗೆ ಎಷ್ಟು ಮಾಡ್ಕೊಳ್ಬೇಕು ಅಷ್ಟೇ ಹಾಕ್ಕೋತೀನಿ ರೀ. ಈಗೇನು ಮಾಡತ್ತೀನಿ ಅಂದ್ರೆ ಸೋಡಾ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಹಿಟ್ಟು ಎಷ್ಟು ಚೆಂದಾಗಿ ಉಬ್ಬಿ ಬಂದದ. ಈಗ ಇಡ್ಲಿ ಪಾತ್ರೆ ತೊಗೊಂಡಿನಿ ರೀ. ಅದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಇಟ್ಕೊಂಡೀನಿ. ಇಲ್ಲಾಂದ್ರೆ ಇಡ್ಲಿ ಚಲೋ ಹೇಳಲ್ಲ ರೀ. ಹಿಟ್ಟು ತೊಗೊಂಡು 4 ಇದ್ರಾಗ ಹಾಕ್ಕೊಳತ್ತೀನಿ ರೀ. ಹಿಟ್ಟು ಹಾಕ್ಕೊಂಡು ಇದ್ರ ಕಡೆ ಬೈಸ್ಲಿಕ್ಕೆ ಇಡ್ಬೇಕು ರೀ. ನಾ ಇಲ್ಲಿ ಎಲ್ಲದ್ರಾಗ ಹಾಕ್ಕೋತೀನಿ ಪೈಲ. ನೋಡಿರಿ ಹಿಂಗೆ ಎಲ್ಲ 3 ಮನೆ ಅವ ರೀ ನಂದು ಇಡ್ಲಿ ಪಾತ್ರಕ್ಕೆ. ಅದೆಲ್ಲನೂ ಹಿಂಗೆ ಹಾಕ್ಕೊಂಡು ಇಟ್ಕೊತೀನಿ ರೀ. ಮತ್ತೊಂದು ಕಡೆ ಏನು ಮಾಡೀನಿ ಅಂದ್ರೆ ನಾ ನೀರು ಗರಂ ಮಾಡಕ್ಕೆ ಇಟ್ಟಿದ್ರಿ. ನೀರು ಕುದ್ಲಿಕ್ಕೆ ಇಟ್ಟಿದ್ದಲ್ಲ ರೀ. ನೀರು ಕುದ್ಲಿತ್ತವೇನು ನೋಡ್ಕೊಂಬರೋಣ ಬರ್ರಿ. ನೀವು ಕೂಡ ಪೈಲಾನೇ ಇಟ್ಕೋರಿ ನೀರು. ಅಂದ್ರೆ ನೀರು ಕೈದ ಮೇಲೆ ಒಳಗೆ ಇಟ್ಟವಲ್ಲ ರೀ, ಅಂದರೆ ಚಲೋ ಹೊತ್ನಾಗ ಉಬ್ಬು ಬರ್ತಾವ ನೋಡ್ರಿ. ಇಲ್ಲಿ ನೀರು ಕೈದವ. ನಾ ಏನು ಮಾಡತ್ತೀನಿ ಅಂದ್ರೆ ಈಗ ಹಾಕ್ಕೊಂಡಿದ್ದೇವಲ್ಲ ರೀ ಎಲ್ಲ ಇಡ್ಲಿ ಪ್ಲೇಟಿಗೆ. ಈಗೆಲ್ಲ ಪ್ಲೇಟ್ಗಳು ಇಟ್ಕೊಳಂಬ್ರಿ ಅದ್ರಾಗೆಲ್ಲ. ಈಗೆಲ್ಲ ಇಡ್ಲಿ ಪ್ಲೇಟ್ ಇಟ್ಕೊಂಡು ಮ್ಯಾಲೆ ಮುಚ್ಚಬೇಕಾಗತ್ತದ ರೀ. ಒಂದು 15 ನಿಮಿಷ ಟೈಮ್ ತೊಗೋತದೆ ನೋಡಿರಿ. ಮ್ಯಾಲೆ ಮುಚ್ಚಿಟ್ಟು ಒಂದು 15 ನಿಮಿಷ ಚೆಂದಾಗಿ ಬೈಸ್ರಿ ಇಡ್ಲಿ. ಚಲೋ ಹೊತ್ನಾಗ ಬೈತವ. ನಾ ಬರ್ರಿ ಇಲ್ಲಿ ನಾ ಇಟ್ಟಿನಿ. ಈಗ ಒಂದು 15 ನಿಮಿಷ ಬೈಲಿಕ್ಕೆ ಬಿಡಮ್ರಿ ಇಡ್ಲಿ. ಈಗ ತೆಗೆದು ನೋಡಮ್ 15 ನಿಮಿಷ ಆಗ್ಯದ. ನಾ ತೆಗ್ದೀನಿ ರೀ ಢಕ್ಕಣೆಲ್ಲ. ನೋಡಿರಿ ಹಿಂಗೆ ಕೈ ಹಚ್ಚಿ ನೋಡ್ಕೊರಿ. ನೀವು ಪೈಲ ಕೈ ಹಸಿ ಮಾಡ್ಕೊರಿ. ಒಂದು ಸ್ವಲ್ಪ ಮ್ಯಾಲೆ ಕೈ ಹಚ್ಚಿ ನೋಡಿರಿ. ಕೈಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಇಡ್ಲಿ ತಯಾರಾಗಿರ್ತಾವ್ರಿ. ಕೈಗೆ ಅಂಟ್ಕೊಳ್ಳೋತಿತ್ತಂದ್ರೆ ಇನ್ನೊಂದು 5 ನಿಮಿಷ ಇಡ್ರಿ. ಇಲ್ಲಿ ನಾನು ಆಗ್ಯಾವ್ರಿ. ನಾ ಕೈ ಹಚ್ಚಿ ನೋಡಿದೆ, ನನ್ನ ಕೈಗೇನು ಹತ್ಕೊಳ್ಳಿಲ್ಲ. ಹಂಗಂದ್ರೆ ಆಗ್ಯಾವ ಅಂತೇಳಿ. ಗರಂ ಅವಕಾಶ ತೆಗೀರಿ ಜರ, ಯಾಕಂದ್ರೆ ಗರಂ ಇರ್ತದೆ. ನಾ ಇಲ್ಲೆಲ್ಲ ಪ್ಲೇಟ್ಗಳು ತಕ್ಕೊಂಡು ಇಟ್ಕೊಂಡಿರಿ. ಒಂದು ಸ್ವಲ್ಪ ತಣ್ಣಗಾಲಿ. ತಣ್ಣಗಾದ್ಮೇಲೆ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಚಾಕು ತೊಗೊಂಡು ಸೈಡೆಲ್ಲ ಲೂಸ್ ಮಾಡ್ಕೊತೀನಿ ರೀ. ಅಂದ್ರೆ ಇಡ್ಲಿ ಹರಿಯಲ್ಲ ರೀ. ನೀವು ಹಿಂಗೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ. ಭಾಳ ಗರಂ ಇರ್ಲಕ್ಕಾಗಿ ತೆಗ್ಲಿಕ್ಕೆ ಹೋದ್ರಲ್ಲ ಅವೆಲ್ಲ ಸ್ವಲ್ಪ ಚಲೋ ಬರಲ್ಲ ರೀ. ಹಾಗಾಗಿ ನಾವು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗ್ದಿದ್ದು ನೋಡ್ರಿ ಎಷ್ಟು ಚೆಂದಾಗಿ ಜಾಳಿ ಟೈಪ್ ಬಂದವು ಇಡ್ಲಿ. ನೋಡ್ರಿ ಎಷ್ಟು ಚೆಂದಾಗಿ ಮೆತ್ತಗಾಗಿ ಜಾಳಿ ಬಂದವು ಇಡ್ಲಿ. ನಾ ಮತ್ತೆ ಅವು ಬೇರೆ ಏನೂ ಥರ ಅಕ್ಕಿ ಬಳಸಿಲ್ಲ ರೀ. ರೇಷನ್ ಅಕ್ಕಿನೇ ಹಾಕಿನಿ ನೋಡ್ರಿ. ನಾ ರೇಷನ್ ಅಕ್ಕಿಲೇ ಇಟ್ಟು ಚೆಂದಾಗಿ ಇಡ್ಲಿ ಮಾಡ್ಕೊಬೋದು ನೋಡ್ರಿ ನೀವು ನಮ್ಮ ಮನ್ಯಾಗ. ನಾ ಹೀಗೆ ಎಲ್ಲ ತಕ್ಕೊಂಡು ಒಂದು ಪ್ಲೇಟ್ನಾಗ ಹಚ್ಕೊತೀನಿ ರೀ. ನಾ ಇದ್ರ ಸಂಗಟ ಸಾಂಬಾರು ಮಾಡೀನಿ ರೀ. ಚಟ್ನಿ ಏನು ಮಾಡಿಲ್ಲ ರೀ. ನೀವು ಬೇಕಂದ್ರೆ ಸಾಂಬಾರು ಚಟ್ನಿ ಅಡ್ನ ಮಾಡ್ಕೊಬೋದು. ನನಗೆ ಟೈಮ್ ಇದ್ದಿದ್ದಲ್ಲ ಅಂತ ಮಾಡಿಲ್ಲ ರೀ. ನಾ ಸಾಂಬಾರು ರೆಸಿಪಿ ಬೇಕಾದ್ರೆ ಕಮೆಂಟ್ನಾಗ ಹೇಳ್ರಿ. ನಾ ಸಾಂಬಾರು ರೆಸಿಪಿನೂ